ಓಂ ಶ್ರೀ ಸಾಯಿರಾಮ್. ವಿದ್ಯಾವಾಹಿನಿ ಪ್ರಬಂಧ 4. ಭಾರತವು ತಾನು ಬೆಳೆಸಿಕೊಂಡು ಬಂದ ಆಧ್ಯಾತ್ಮಿಕ ತತ್ವಗಳ ಪ್ರಭಾವದಿಂದ ಎಲ್ಲ ದೇಶಗಳ ಅನೇಕ ಪೀಳಿಗೆಗಳ ಜನರಿಗೆ ಶಾಶ್ವತವಾದ ಶಾಂತಿಯನ್ನೂ ಆನಂದವನ್ನೂ ನೀಡುತ್ತಾ ಬಂದಿದೆ. ಈ ದೇಶವು ಎಂದಿನಿಂದಲೂ ಪಾಲಿಸಿಕೊಂಡು ಬಂದಿರುವ ಆದರ್ಶ ಲೋಕಾ ಸಮಸ್ತಾ ಸುಖಿನೋ ಭವಂತು, ಎಲ್ಲ ಲೋಕಗಳೂ ಸುಖವಾಗಿರಲಿ, ಅಭಿವೃದ್ಧವಾಗಲಿ ಎನ್ನುವುದು. ಇದು ಭಾರತೀಯರ ಪರಮೋನ್ನತ ಆದರ್ಶವಾಗಿದೆ. ಈ ಪವಿತ್ರ ಆದರ್ಶವನ್ನು ಪೋಷಿಸುವ ಸಲುವಾಗಿ ಪ್ರಾಚೀನ ಕಾಲದಿಂದಲೂ ಅರಸರು, ಋಷಿಗಳು, ಮತಸ್ಥಾಪಕರು, ವಿದ್ವಾಂಸರು, ಸುಶಿಕ್ಷಿತರು, ತಾಯಂದಿರು ಬೇಕಾದಷ್ಟು ಅನುಭವಿಸಿದ್ದಾರೆ, ಬಲಿದಾನ ಮಾಡಿದ್ದಾರೆ. ತಮ್ಮ ಪ್ರತಿಷ್ಠೆ, ಗೌರವ, ಕೀರ್ತಿಗಳನ್ನು ಅಲಕ್ಷಿಸಿ ಅವರು ತಮ್ಮ ನಂಬಿಕೆಯನ್ನು ಎತ್ತಿ ಹಿಡಿಯಲು ಹಾಗೂ ಈ ವಿಶ್ವಾತ್ಮಕ ದರ್ಶನದಿಂದ ತಮ್ಮ ಬಾಳನ್ನು ರೂಪಿಸಿಕೊಳ್ಳಲು ಹೋರಾಡಿದ್ದಾರೆ. ಅಪೂರ್ವವೂ ಅಮೂಲ್ಯವೂ ಆದ ವಸ್ತುಗಳು ತಮ್ಮ ಬಾಹ್ಯ ಸೌಂದರ್ಯದಿಂದ ಆಕರ್ಷಿಸಬಹುದು. ಆದರೆ ಆಧ್ಯಾತ್ಮ ಜ್ಯೋತಿಯಿಂದ ಬೆಳಗಿದ ಕಣ್ಣಿಗೆ ಅವು ಕ್ಷುಲ್ಲಕವಾಗಿ ಕಾಣಿಸುತ್ತವೆ. ದೈಹಿಕ ಸೌಂದರ್ಯವಾಗಲಿ ದೃಢತೆಯಾಗಲಿ ಎಂದಿಗೂ ಆತ್ಮದ ಸೌಂದರ್ಯ ಮತ್ತು ದೃಢತೆಯನ್ನು ಮೀರಿಸಲಾರದು. ರಜೋಗುಣವು ಅಹಂಕಾರವನ್ನು ಬೆಳೆಸುತ್ತದೆ. ಅದು ಸ್ವಾರ್ಥವಾಗಿ, ಗರ್ವವಾಗಿ ಪ್ರಕಟವಾಗುತ್ತದೆ. ಈ ಬಗೆಯ ಚಿಂತನೆಯನ್ನು, ಕ್ರಿಯೆಯನ್ನು ಎಲ್ಲಿಯವರೆಗೆ ಹತ್ತಿಕ್ಕುವುದಿಲ್ಲವೋ ಅಲ್ಲಿಯವರೆಗೆ ಸತ್ವಗುಣವು ಪ್ರಕಟವಾಗುವುದಿಲ್ಲ. ಸ್ವಗುಣವಿಲ್ಲದಾಗ ದಿವ್ಯತ್ವವು, ಶಿವವು ಅಂದರೆ ಪರಮೋನ್ನತ ಶಕ್ತಿಯನ್ನು ಪೂಜಿಸಿ ಮೆಚ್ಚಿಸಿ ಗೆಲ್ಲುವುದು ಸಾಧ್ಯವಾಗುವುದಿಲ್ಲ. ರಾಜ ಹಿಮವಂತನ ಪುತ್ರಿ ಪಾರ್ವತಿ ಅಪ್ರತಿಮ ಸುಂದರಿ. ಆದರೂ ತೀವ್ರವಾದ ತಪಸ್ಸಿನ ಮೂಲಕ ದೇಹ ಸೌಂದರ್ಯದ ಬಗೆಗಿದ್ದ ಅಹಂಕಾರವನ್ನು ಆಕೆ ನಾಶ ಮಾಡಿಕೊಂಡು ಸತ್ವಗುಣವನ್ನು ಗಳಿಸಿಕೊಳ್ಳಬೇಕಾಯಿತು. ಆತ್ಮದ ಸೌಂದರ್ಯದಿಂದ ಬೆಳಗಬೇಕಾಯಿತು. ಪಾರ್ವತಿಯ ಯೌವನದ ಸೌಂದರ್ಯವಷ್ಟನ್ನೇ ಶಿವನ ಗಮನಕ್ಕೆ ತರಲು ಪ್ರಯತ್ನಿಸಿದ ಮನ್ಮಥನು ಸುಟ್ಟು ಬೂದಿಯಾಗಬೇಕಾಯಿತು. ಇದರಿಂದ ಹೊರಪಡುವ ಅಂಶವೇನೆಂದರೆ, ಅಹಂಕಾರದ ತೊಡರುಗಳಲ್ಲಿ ಸಿಲುಕಿಕೊಂಡಿರುವವರಿಗೆ ದೈವಿಕ ಜ್ಞಾನವನ್ನು, ವಿದ್ಯಾ ಗಳಿಸಲು ಸಾಧ್ಯವಿಲ್ಲ ಎಂದು. ವಿದ್ಯೆಯನ್ನು ಗಳಿಸಿಕೊಂಡೊಡನೆ ಗರ್ವವೂ ಮಾಯವಾಗುತ್ತದೆ. ಆದರೆ ಈಗೇನಾಗಿದೆ? ಗರ್ವ ಮತ್ತು ದುರಭಿಮಾನಗಳು ತಾನು ಕಲಿತ ವಿದ್ಯೆಯ ಸೊಬಗನ್ನು ಅಧಿಕಗೊಳಿಸುತ್ತವೆ ಎಂದು ಭಾವಿಸಲಾಗುತ್ತಿದೆ. ವಸ್ತು ಜಗತ್ತಿಗೆ ಸಂಬಂಧಪಟ್ಟ ವಿಷಯಗಳಲ್ಲಿ ಪಾಂಡಿತ್ಯ ಪಡೆಯುವುದರಿಂದ ಒಂದು ಆಕರ್ಷಣೆಯುಂಟಾಗುತ್ತದಷ್ಟೆ. ಅದನ್ನು ತೊರೆಯಬೇಕು. ಆಗ ಮಾತ್ರವೇ ಅಂತರ್ಯಾಮಿಯಾದ ದೈವತ್ವವು ಪ್ರಕಟವಾಗುವುದು ಸಾಧ್ಯ. ಆಗ ಆತನ ನಿಜವಾದ ವ್ಯಕ್ತಿತ್ವವು ದೈವತ್ವವನ್ನು ಸ್ವೀಕರಿಸುತ್ತದೆ. ಈಗ ತೋರಿ ಬರುತ್ತಿರುವ ಅಹಂಕಾರವೇ ಮನ್ಮಥ ಮನಸ್ಸನ್ನು ಕ್ಷೋಭೆಗೊಳಿಸುವಂಥದು. ದಿವ್ಯತಾ ದರ್ಶನದ ಪ್ರಭಾವದಿಂದ ಅದನ್ನು ಸುಟ್ಟು ಬೂದಿ ಮಾಡಬೇಕು. ಈ ದಿವ್ಯತೆ ಅಥವಾ ಈಶ್ವರನು ದೇಹ ಸೌಂದರ್ಯಕ್ಕಾಗಲಿ ಪ್ರಾಪಂಚಿಕ ಅಧಿಕಾರಕ್ಕಾಗಲಿ ದೇಹ, ಬುದ್ಧಿ, ಧನ ಬಲಗಳಿಗಾಗಲಿ ವಶನಾಗತಕ್ಕವನಲ್ಲ. ಮನ್ಮಥ ದಹನದ ಕಥೆಯ ಅಂತರಾರ್ಥ ಇದೇಯೇ. ಪಾರ್ವತಿಯು ಅತ್ಯುಗ್ರವಾದ ತಪಸ್ಸನ್ನು ಮಾಡಿದಳು. ತನ್ನನ್ನು ತಾನು ಅಂದರೆ ಅವಳ ಅಹಂ ಪ್ರಜ್ಞೆಯನ್ನು ಸುಡುವ ಬಿಸಿಲಿಗೆ, ಸುರಿಯುವ ಮಳೆಗೆ, ಕೊರೆಯುವ ಚಳಿಗೆ, ಕತ್ತರಿಸುವ ಹಸಿವೆಗೆ ಒಡ್ಡಿಕೊಂಡಳು. ಆ ಮೂಲಕ ಅವಳಲ್ಲಿ ಮಹತ್ತರ ಪರಿವರ್ತನೆಯುಂಟಾಯಿತು. ಕೊನೆಗೆ ಈಶ್ವರನು, ಶಿವ, ಆಕೆಯನ್ನು ತನ್ನ ದೇಹಾರ್ಧವಾಗಿ ಸ್ವೀಕರಿಸಿದನು. ಆಧ್ಯಾತ್ಮಿಕ ಪ್ರಗತಿಯಲ್ಲಿ ಈ ನೆಲೆಯನ್ನು ಸಾಯುಜ್ಯ, ವಿಲೀನ ಹೊಂದುವುದು ಎಂದು ಕರೆಯುತ್ತಾರೆ. ಇದೇ ಮೋಕ್ಷ ಅಥವಾ ಮುಕ್ತಿ. ವಾಸ್ತವವಾಗಿ ವಿದ್ಯೆಯೊಂದಿಗೆ ವಿನಯ, ಸಹಿಷ್ಣುತೆ ಮತ್ತು ಸಂಯಮ ಬರುತ್ತವೆ. ಅದು ಗರ್ವ, ಮಾತ್ಸರ್ಯ ಮತ್ತು ಸಂಬಂಧಿತವಾದ ಇತರ ದುರ್ಗುಣಗಳನ್ನು ನಾಶ ಮಾಡುತ್ತದೆ. ಅಂತಹ ವಿದ್ಯೆಯೇ ನಿಜವಾದ ಆತ್ಮವಿದ್ಯೆ. ಮೋಕ್ಷ ಎಂದರೆ ಬಿಡುಗಡೆ. ದೇಹ ಬಂಧನದಲ್ಲಿ ಸಿಲುಕಿಕೊಂಡಿರುವ ಎಲ್ಲ ಜೀವಿಗಳೂ ದೇಹವು ಒಡ್ಡುವ ಸೀಮಿತಗಳಿಂದ ಬಿಡುಗಡೆಯನ್ನು ಬಯಸುತ್ತಾರೆ. ಪ್ರತಿಯೊಬ್ಬ ಜೀವಿಯೂ ಮುಮುಕ್ಷುವೇ. ಅಂದರೆ ಅವನು ಮೋಕ್ಷವನ್ನು ಅಪೇಕ್ಷಿಸುವವನು, ವಿರಕ್ತಿಯನ್ನು ಆಚರಿಸುವವನು. ವ್ಯಕ್ತಿಯು ತ್ಯಾಗಿಯಾಗಿರಬೇಕು. ಇದು ಸತ್ಯ, ನಿರ್ವಿವಾದವಾದ ಸತ್ಯ. ದೇಹತ್ಯಾಗ ಮಾಡಿ ಹೋಗುವವರು ತಮ್ಮೊಂದಿಗೆ ಒಂದು ಹಿಡಿ ಮಣ್ಣನ್ನು ಕೂಡ ಒಯ್ಯಲಾರರು.
ಬದುಕಿರುವಾಗ ಹೀಗೆ ತ್ಯಾಗ ಮಾಡುವುದನ್ನು ಕಲಿಯದೇ ಹೋದರೆ ಸತ್ತ ಮೇಲೆ ಪ್ರಕೃತಿಯು ಅವನಿಗೆ ನಿರ್ಮೋಹ, ವೈರಾಗ್ಯಗಳ ಅಗತ್ಯ ಮತ್ತು ಮಹತ್ವಗಳ ಬಹು ದೊಡ್ಡ ಪಾಠವನ್ನು ಕಲಿಸುವಳು. ಆದ್ದರಿಂದ ಹಾಗಾಗಲು ಬಿಡದೆ ಅದಕ್ಕಿಂತ ಮೊದಲೇ ಪಾಠವನ್ನು ಕಲಿಯುವುದು ಒಳ್ಳೆಯದು. ಈ ಸತ್ಯವನ್ನು ಅರಿತು ಆಚರಿಸುವ ವ್ಯಕ್ತಿಯು ನಿಜವಾಗಿ ಧನ್ಯನು. ವಿದ್ಯೆಯು ಕೊಡುವ ಎರಡನೆಯ ಅಮೂಲ್ಯವಾದ ಸದ್ಗುಣವೇ ವಿರಕ್ತಿ, ನಿರ್ಮೋಹ. ಮಡಕೆಯಲ್ಲಿ ತುಂಬಿದ್ದ ನೀರನ್ನು ಸುರಿದು ಬಿಟ್ಟರೆ ಅದರಲ್ಲಿ ಕಾಣಿಸುತ್ತಿದ್ದ ಆಕಾಶದ ಪ್ರತಿಬಿಂಬ ಅಥವಾ ನೆರಳು ಕೂಡ ನೀರಿನೊಂದಿಗೆ ಹೊರಟು ಹೋಗುತ್ತದೆ. ಆದರೆ ಆಗ ನಿಜವಾದ ಆಕಾಶವು ಮಡಕೆಯನ್ನು ಪ್ರವೇಶಿಸುತ್ತದೆ. ಹಾಗೆಯೇ ಅನಾತ್ಮವನ್ನು ತ್ಯಜಿಸಿದಾಗ ಆತ್ಮವು ಉಳಿದುಕೊಂಡು ಬಿಡುಗಡೆ ಪ್ರಾಪ್ತವಾಗುತ್ತದೆ. ಆದರೆ ಇಲ್ಲಿ ತ್ಯಜಿಸಬೇಕಾಗಿರುವುದು ವಸ್ತುನಿಷ್ಠ ತಡೆಯನ್ನಲ್ಲ, ಅದು ವ್ಯಕ್ತಿನಿಷ್ಠವಾಗಿರಬೇಕು. ಅನೇಕರು ತ್ಯಾಗ ಎಂದರೆ ಹಣವನ್ನು, ಭೂಮಿಯನ್ನು ದಾನ ಮಾಡುವುದು, ಯಜ್ಞ ಯಾಗಾದಿ ಆಚರಣೆಗಳನ್ನು ನಡೆಸುವುದು, ಅಥವಾ ಮನೆ, ಮಠ, ಹೆಂಡತಿ, ಮಕ್ಕಳು ಎಲ್ಲರನ್ನೂ ತೊರೆದು ಕಾಡಿಗೆ ಹೊರಟು ಹೋಗುವುದು ಎಂದು ವ್ಯಾಖ್ಯಾನಿಸುತ್ತಾರೆ. ಆದರೆ ತ್ಯಾಗ ಎನ್ನುವುದು ಆ ಬಗೆಯ ಮನೋದೌರ್ಬಲ್ಯದ ಕಾರ್ಯಗಳಲ್ಲ. ಇವು ಜನರು ಭಾವಿಸುವಷ್ಟು ಕಷ್ಟವೇನೂ ಅಲ್ಲ. ಆ ಮನೋಧರ್ಮವಿದ್ದರೆ ಅವುಗಳನ್ನು ತೊರೆಯುವುದು ಸುಲಭ. ಆದರೆ ನಿಜವಾದ ತ್ಯಾಗವೆಂದರೆ ಆಸೆಯನ್ನು ತೊರೆಯುವುದು. ಇದು ಒಬ್ಬ ವ್ಯಕ್ತಿಯ ಅಸ್ತಿತ್ವದ ನಿಜ ರೂಪ. ಅದು ಸಕಲ ಪರಿಶ್ರಮದ ಉದ್ದೇಶ. ಆಸೆಯನ್ನು ತೊರೆಯುವುದೆಂದರೆ ಕಾಮ, ಕ್ರೋಧ, ಲೋಭ, ಮಾತ್ಸರ್ಯ ಮೊದಲಾದುವನ್ನೂ ತೊರೆಯುವುದಾಗುತ್ತದೆ. ಮೂಲಭೂತವಾಗಿ ಪರಿತ್ಯಾಗ ಮಾಡುವುದು ಆಸೆಯನ್ನು. ಇತರ ಭಾವನೆಗಳು ಅದಕ್ಕೆ ಸಹಕಾರಿಯಾದ ಪ್ರತಿಕ್ರಿಯೆಗಳು. ನಾವು ಕೋದಂಡಪಾಣಿ, ಕೈಯಲ್ಲಿ ಕೋದಂಡವೆಂಬ ಬಿಲ್ಲನ್ನು ಹಿಡಿದುಕೊಂಡಿರುವವನು ಎನ್ನುತ್ತೇವೆ. ಆ ಪದದಲ್ಲಿ ಅವನು ಬಾಣವನ್ನೂ ಹಿಡಿದುಕೊಂಡಿದ್ದಾನೆಂದು ಅರ್ಥವಾಗುವುದಿಲ್ಲವೇ? ಬಿಲ್ಲು ಬಾಣವನ್ನೂ ಸೂಚಿಸುತ್ತದೆ. ಅದೇ ರೀತಿಯಲ್ಲಿ ಆಸೆ ಎಂದರೆ ಅದರ ಜೊತೆಯಲ್ಲೇ ಕಾಮ, ಕ್ರೋಧ, ಲೋಭ ಮೊದಲಾದವೂ ಇವೆ ಎಂದರ್ಥವಾಗುತ್ತದೆ. ಇವೆಲ್ಲವೂ ಕೂಡಿ ವ್ಯಕ್ತಿಯು ನರಕ ಪ್ರವೇಶ ಮಾಡಲು ಖಂಡಿತವಾಗಿಯೂ ಹೆಬ್ಬಾಗಿಲು. ಮಾತ್ಸರ್ಯವು ಬಾಗಿಲಿಗೆ ಹಾಕಿರುವ ಅಗಳಿ, ಗರ್ವವೇ ಅದರ ಕೀಲು. ಕೀಲು ತೆಗೆದು ಅಗುಳಿಯನ್ನು ಬಿಚ್ಚಿದೊಡನೆ ಒಳಕ್ಕೆ ಹೋಗಿಬಿಡಬಹುದು. ಮನುಷ್ಯನು ಸಂಪಾದಿಸಿರುವ ವಿವೇಕವನ್ನು ಕ್ರೋಧವು ಮಲಿನಗೊಳಿಸುತ್ತದೆ. ಅಂಕೆಯಿಲ್ಲದ ಆಸೆಯು ಅವನ ಎಲ್ಲ ಕಾರ್ಯ ಚಟುವಟಿಕೆಗಳನ್ನು ಕೆಡಿಸುತ್ತದೆ. ಲೋಭವು ಅವನ ಶ್ರದ್ಧೆಯನ್ನೂ ಅರ್ಪಣ ಮನೋಧರ್ಮವನ್ನೂ ನಾಶ ಮಾಡುತ್ತದೆ. ಕಾಮ, ಆಸೆ, ಕ್ರೋಧ, ಲೋಭಗಳು ಮನುಷ್ಯನ ಕರ್ಮ, ಜ್ಞಾನ ಮತ್ತು ಭಕ್ತಿಗಳನ್ನು ಹಾಳು ಮಾಡಿ ಅವನನ್ನು ಒಬ್ಬ ಅಸಂಸ್ಕೃತನನ್ನಾಗಿ ಮಾಡುತ್ತವೆ. ಕ್ರೋಧದ ಮೂಲ ಕಾರಣವಾದರೋ ಕಾಮ. ಅದು ಅಜ್ಞಾನದ ಪರಿಣಾಮ. ಆದ್ದರಿಂದ ಮೊದಲು ಕಳೆದುಕೊಳ್ಳಬೇಕಾಗಿರುವುದು ಈ ಮೂಲಭೂತವಾದ ಅಜ್ಞಾನವನ್ನು. ಅಜ್ಞಾನ ಪಶುವಿನ ಲಕ್ಷಣ. ಪಶು ಯಾವುದು? ಪಶ್ಯತಿ ಇತಿ ಪಶುಃ. ಯಾವುದು ನೋಡುತ್ತದೆಯೋ ಅದು ಪಶು. ಅಂದರೆ ಯಾವುದಕ್ಕೆ ಹೊರದೃಷ್ಟಿ ಮಾತ್ರ ಇದೆಯೋ, ಹೊರದೃಷ್ಟಿಯು ಒದಗಿಸುವುದನ್ನು ಮಾತ್ರ ಸ್ವೀಕರಿಸುತ್ತದೆಯೋ ಅದು ಪಶು. ಅಂತರ್ದೃಷ್ಟಿಯು ಮನುಷ್ಯನನ್ನು ಪಶುಪತಿಯತ್ತ ಒಯ್ಯುತ್ತದೆ. ಅವನೇ ಸಕಲ ಜೀವಿಗಳ ಪ್ರಭು, ಪಶುಗಳ ಪತಿ. ಇಂದ್ರಿಯಗಳನ್ನು ಯಾವನು ನಿಗ್ರಹಿಸಿಲ್ಲವೋ ಅವನು ಪಶು. ಪಶುವಿಗೆ ಹುಟ್ಟಿನಿಂದಲೇ ಬಂದ ಕೆಲವು ಹಿಂಸಾ ಪ್ರವೃತ್ತಿಗಳಿರುತ್ತವೆ. ಅವುಗಳನ್ನು ಹೋಗಲಾಡಿಸಲು ವ್ಯಕ್ತಿಯು ಎಷ್ಟೇ ಶ್ರಮಿಸಿದರೂ ಪರಿವರ್ತನೆ ಸುಲಭವಾಗಿ ಸಾಧ್ಯವಿಲ್ಲ. ಪಶುವು ಅವುಗಳಿಂದ ಬಿಡುಗಡೆ ಹೊಂದುವುದು ಸಾಧ್ಯವಾಗುವುದಿಲ್ಲ. ಬುದ್ಧಿಯ ಮಾತು ಹೇಳಿದರೆ ಅದರ ಅರ್ಥವನ್ನು ಪಶುವು ತಿಳಿದುಕೊಳ್ಳಲಾರದು. ಉದಾಹರಣೆಗೆ, ಒಂದು ಹುಲಿಯ ಮರಿಯನ್ನು ಅಪಾರವಾದ ಪ್ರೀತಿ ವಾತ್ಸಲ್ಯಗಳಿಂದ ಬೆಳೆಸಿದರೂ, ವಿನಯ ವಿಧೇಯತೆಗಳಲ್ಲಿ ತರಬೇತಿ ಕೊಟ್ಟರೂ, ಹಸಿವೆಯಾದಾಗ ಮಟ್ಟಿಗೆ ಅದು ಹಸಿಯ ಮಾಂಸವನ್ನು ಮೆಲ್ಲಲು ಇಷ್ಟಪಡುತ್ತದೆಯೇ ಹೊರತು ಪೂರಿ ಬಟಾಟೆಗಳನ್ನಲ್ಲ. ಆದರೆ ಮನುಷ್ಯನಿಗೆ ಇದಕ್ಕಿಂತ ಉತ್ತಮವಾದ ತರಬೇತಿ ಕೊಡಬಹುದು. ಆದ್ದರಿಂದಲೇ ಶಾಸ್ತ್ರಗಳು ಹೇಳುವುದು ಜಂತೂನಾಂ ನರಜನ್ಮ ದುರ್ಲಭಂ. ಜೀವಿಗಳಲ್ಲಿ ಮಾನವ ಜನ್ಮವು ದುರ್ಲಭವಾದದ್ದು ಎಂದು. ಮನುಷ್ಯನು ಜೀವಿಗಳಲ್ಲೆಲ್ಲ ಅತ್ಯಂತ ಅದೃಷ್ಟಶಾಲಿಯಾದ, ಅತ್ಯಂತ ಪವಿತ್ರನಾದ ಜೀವಿ.
ಏಕೆಂದರೆ ಅವನ ಜನ್ಮದಿಂದಲೇ ಬಂದಿರುವ ಗುಣಗಳನ್ನು ಅಭಿವೃದ್ಧಿಪಡಿಸಬಹುದು. ಪಶುವಾಗಿ ಹುಟ್ಟಿರುವವನು ಕೂಡ ಪರಿಶ್ರಮದಿಂದ, ಸಾಧನೆಯಿಂದ ಪಶುಪತಿಯಾಗಿ ತನ್ನನ್ನು ತಾನು ಉದ್ಧರಿಸಿಕೊಳ್ಳಬಹುದು. ಮೃಗವಾದರೋ ಕ್ರೂರವಾಗಿ ಹುಟ್ಟುತ್ತದೆ, ಕ್ರೂರವಾಗಿಯೇ ಸಾಯುತ್ತದೆ. ಇಂದ್ರಿಯಗಳ ಮೇಲೆ ಹತೋಟಿಯನ್ನು ಸಾಧಿಸದೆ ಇರುವ ಜೀವನ ಆ ಹೆಸರಿಗೇ ಅನರ್ಹ. ಮನುಷ್ಯನಿಗೆ ಅನೇಕ ಬಗೆಯ ಸಾಮರ್ಥ್ಯಗಳಿವೆ. ಅವುಗಳ ಜೊತೆಗೆ ಇಂದ್ರಿಯಗಳನ್ನು ನಿಗ್ರಹಿಸಿ ಸರಿಯಾಗಿ ನಿರ್ದೇಶಿಸದೆ ಹೋದ ಪಕ್ಷದಲ್ಲಿ ಅವನು ಬದುಕಿದ್ದು ಕಳೆಯುವ ವರ್ಷಗಳು ಕೇವಲ ವ್ಯರ್ಥ. ಈ ಪ್ರಭುತ್ವ ಸಂಪಾದನೆಯ ಪ್ರಕ್ರಿಯೆಗೆ ವಿದ್ಯಾ ಅಥವಾ ಮೌಲ್ಯಯುತ ಶಿಕ್ಷಣವು ಸಹಾಯ ಮಾಡುತ್ತದೆ. ವಿದ್ಯೆಯು ವಿನಯವನ್ನು ನೀಡುತ್ತದೆ. ವಿನಯದಿಂದ ಬೇರೆ ಬೇರೆ ವೃತ್ತಿಗಳಲ್ಲಿ ತೊಡಗಲು ಅವನಿಗೆ ಹಕ್ಕು ಬರುತ್ತದೆ. ಈ ಹಕ್ಕಿನಿಂದ ಸಂಪತ್ತು ಲಭ್ಯವಾಗುತ್ತದೆ. ಸಂಪತ್ತುಳ್ಳವನಿಗೆ ದಾನ ಮಾಡುವ ಶಕ್ತಿಯೂ ಸನ್ನಡವಳಿಕೆಯ ಹಕ್ಕೂ ಬರುತ್ತವೆ. ಸರಿಯಾದ ಬದುಕು ಈ ಲೋಕದಲ್ಲಿರುವಾಗಲೂ ಅನಂತರವೂ ಆನಂದವನ್ನು ನೀಡುತ್ತದೆ. ಜೈ ಸಾಯಿರಾಮ್.